ಈಗ ಆರ್ ಎಸ್ ಎಸ್ ಫಂಡ್ ಬರ್ತಂತ ಹೇಳ್ತೀರಿ ಸರ್. ಅದು 100ಕ್ಕೆ 100 ಮತ್ತೆ ಅಕೌಂಟ್ ಸರಿ. ಈಗ ಅಕೌಂಟ್ ಕೊಡಲೇಬೇಕಲ್ಲ. ಈಗ ಅಕೌಂಟ್ ಕೇಳೋದು ಕೊಟ್ಟದ್ನಾಗ ಗೊತ್ತಾಗುತ್ತೆ ಯಾರು ಬಂತ, ಎಲ್ಲಿಂದ ಬಂತು, ಏನು ಬಂತು ಅನ್ನೋದು ಫಸ್ಟ್ ಐಟಿ ದಾಳಿ ಅವ್ರ ಮೇಲೆ ಆಗ್ಬೇಕು. ಫಸ್ಟ್ ಅವ್ರ ಮೇಲೆ ಆಗ್ಬೇಕು. ಯಾಕಂತಂದರೆ ಅವ್ರ ಆಫೀಸ್ ಅವ್ರು ಇಲ್ಲಿಂದ ಬಂತು ದೇಣಿಗೆ ಕೊಡಬೇಕಲ್ಲ ಅಕೌಂಟು. ಈಗ ನೀವು ಒಂದು ಸಣ್ಣ ಸಂಸ್ಥೆಯನ್ನು ರಿಜಿಸ್ಟರ್ ಮಾಡಿದ್ನಂತಂದರೆ ಅದಕ್ಕೆ ಎಲ್ಲ ಪ್ಯಾನ್ ಕಾರ್ಡಿಂದ ಹಿಡ್ಕೊಂಡು ಆ ಸಂಸ್ಥೆ ಆಧಾರ್ ಕಾರ್ಡು ಎಲ್ಲಿ ಏನು ಎಲ್ಲಿ ಬಿಡ್ತೀವಿ ಯಾವ ಊರು ಏನಂತ ಕೇಳ್ತೀರಿ. ಆರ್ ಎಸ್ ಎಸ್ಗೆ ಯಾಕೆ ಕೇಳಬಾರ್ದು? ಪ್ರಿಯಾಂಕವ್ರು ಕೇಳಿದ್ರೆ ತಪ್ಪೇನಿಲ್ಲ. ಅದು ಅಕೌಂಟ್ ಕೊಡಬೇಕು, ಕೊಡಲೇಬೇಕು. ಸರ್, 100ಕ್ಕೆ 100ರಷ್ಟು ಈ ರಾಜ್ಯದೊಳಗೆ, ಈ ದೇಶದೊಳಗೆ ಒಳ್ಳೆಯ ವಾತಾವರಣ ಸೃಷ್ಟಿಯನ್ನು ಮಾಡುವಂಥ ಕೆಲಸವನ್ನು ಮಾಡ್ತಾ ಇಲ್ಲ. ಕೋಮುವಾದದಿಂದ ಬೇರೆ ಬೇರೆ ರಾಷ್ಟ್ರದಿಂದ ಬೇರೆ ಬೇರೆ ಇಂಡಸ್ಟ್ರಿಗಳು ಬರಬೇಕಾದ್ರೆ ವಿಚಾರ ಮಾಡ್ತಾರೆ. ಮತ್ತೊಂದು ಬೇರೆ ಯಾವುದಾದ್ರೂ ಕೆಲಸ ಮಾಡಲಿಕ್ಕಾದ್ರೆ ವಿಚಾರ ಮಾಡೋದು. ಯಾಕಂದ್ರೆ ದೊಡ್ಡ ಪ್ರಮಾಣದಾಗ ಇನ್ವೆಸ್ಟ್ಮೆಂಟ್ ಮಾಡೋ ಹೊತ್ತಿನೊಳಗೆ ಒಳ್ಳೆಯ ವಾತಾವರಣ ಇದ್ದಂದರೆ ಆ ಇನ್ವೆಸ್ಟ್ಮೆಂಟ್ ಮಾಡಿದ್ದಕ್ಕೂ ಸಾಧ್ಯತೆ ಆಗುತ್ತಲ್ಲ. ಅದು ಸತ್ಯ ಐತೆ, ಅದ್ರಾಗೇನು ಹೇಳೋದು.